ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ಮುತ್ತಿನ ಹಾರ ಭಾಗ 31. ಕರೆ ಮುಗಿಸಿ ಬಂದ ಸಂದೀಪ್, ಅಮ್ಮ ಕಾಲ್ ಮಾಡಿದ್ರು, ಮದುವೆ ದಿನಾಂಕ ಕೇಳೋಕೆ. ನಾಳೆ ಪುರೋಹಿತ್ರ ಮನೆಗೆ ಹೋಗ್ಬೇಕಂತೆ. ಶಿವಸ್ವಾಮಿ ಅಂಕಲ್ ಫೋನ್ ಮಾಡಿ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂದ್ರಂತೆ. ಸರಿ, ನಾವು ಹೊರಡೋಣ, ಕೆಲಸ ಶುರುವಾಗುತ್ತೆ, ಸಂಜೆ ಆಗೋಯ್ತು ಎಂದ ತಕ್ಷಣ ಎಲ್ಲರೂ ಹೊರಟಿದ್ದರು. ಮತ್ತೆ ಟೆನ್ಷನ್ ಶುರುವಾಯಿತು. ಇನ್ನು ಮುಂದಿನ ತಿಂಗಳ ಮದುವೆ ಅಂದರೆ ಅಷ್ಟೇ ನಮ್ಮ ಕಥೆ ಎಂದಿದ್ದಳು ರಾಗಿಣಿ. ನನಗೂ ಅದೇ ಅನಿಸ್ತಾ ಇದೆ ಚಿನ್ಕುರುಳಿ. ಆದರೂ ಈಗ ಪ್ರಸಾದ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಕ್ಕಿದೆಯಲ್ಲ, ಅದೇ ಸಮಾಧಾನ. ನಾನು ಮನೆಗೆ ಹೋದ ತಕ್ಷಣ ಆಂಟಿಗೆ ಕಾಲ್ ಮಾಡ್ತೀನಿ, ಎಲ್ಲ ವಿಷಯ ಗೊತ್ತಾಗುತ್ತೆ. ಅವ್ರು ಪಕ್ಕ ನಂಗೆ ಸಹಾಯ ಮಾಡ್ತಾರೆ ಎಂದಳು ಪ್ರಾರ್ಥನಾ. ಒಳ್ಳೆ ಕೆಲಸ, ಹಾಗೆ ಮಾಡು. ಒಂದ್ಸಲ ಅವ್ರ ಹತ್ರ ಮಾತಾಡಿದರೆ ಆಮೇಲೆ ನೇರವಾಗಿ ಪ್ರಸಾದ್ ಹತ್ರ ಮಾತಾಡೋಕ್ಕಾಗತ್ತೆ, ಎಲ್ಲ ಸರಿಯಾಗತ್ತೆ ಎಂದ ಸಂದೀಪ್. ಇನ್ನೊಂದು 2 ದಿನ ನಮ್ಮ ಟೆನ್ಷನ್ ಎಲ್ಲ ದೂರ ಆಗುತ್ತೆ, ಆಮೇಲೆ ಮದುವೆ ಮನೆ, ಖುಷಿಯಿಂದ ಹೇಳಿದ್ದಳು ರಾಗಿಣಿ. ಪ್ರಾರ್ಥನಾ ಮತ್ತು ಸಂದೀಪ್ಗೆ ಸಂತೋಷ ಆಗಿದ್ದರೂ ಇದೆಲ್ಲ ನಿಜವಾಗಿಯೂ ಇಲ್ಲಿಗೆ ಮುಗಿಯುತ್ತಾ ಎನ್ನುವ ಹೇಳಿಕೊಳ್ಳಲಾಗದಂತಹ ಒಂದು ಭಾವವಿತ್ತು. ಇತ್ತ ಸುಷ್ಮಾ, ಅಪ್ಪ ಯಾಕೆ ನೀವು ಅವ್ರ ಹತ್ರ ನನ್ನ ಮದುವೆ ವಿಷಯ ಎಲ್ಲ ಹೇಳಿದ್ರಿ? ಮೊದಲನೇದಾಗಿ ಅವ್ರು ಯಾರು ಅಂತಲೇ ಸರಿಯಾಗಿ ಗೊತ್ತಿಲ್ಲ. ಎರಡನೇದಾಗಿ ನಾನು ನಿಮ್ಗೆ ಅವತ್ತೇ ಹೇಳಿದ್ದೀನಿ, ನಂಗೆ ಪ್ರಸಾದ್ ಭಾವನ್ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತ. ಸುಮ್ಮನೆ ಎಲ್ಲರ ಹತ್ರನೂ ನಮ್ಮಿಬ್ರು ಮದುವೆ ಅಂತ ಹೇಳ್ತಾ ಇದ್ದೀರಾ ನೀವು, ಸಿಡಿಮಿಡಿಗೊಂಡಿದ್ದಳು ಸುಷ್ಮಾ. ಅಷ್ಟರಲ್ಲಿ ಮಾರ್ಕೆಟಿಂದ ಬಂದ ಸುಷ್ಮಾಳ ಅಮ್ಮ ಭಾರತಿ, ಏನಾಯಿತು, ಏನು ನಡೀತಿದೆ ಇಲ್ಲಿ? ಮತ್ತೆ ಅಪ್ಪ ಮಗಳು ಏನು ವಿವಾದ ಮಾಡ್ತಾ ಇದ್ದೀರಾ ಎಂದಿದ್ದಳು. ನಿಂಗೆ ವಿಷಯ ಹೇಳಿದರೆ ಏನೂ ಪ್ರಯೋಜನ ಇಲ್ಲ ಅಮ್ಮ, ನೀನು ಅಪ್ಪ ಎಲ್ಲ ಒಂದೇ ಥರ ಮಾತಾಡ್ತೀರಾ ಎಂದು ಮುಖ ತಿರುಗಿಸಿ ಹೊರಟಾಗ, ಏಯ್ ನಿಲ್ಲು, ಹೀಗೆ ಮುಖ ತಿರ್ಸ್ಕೊಂಡು ಹೋದರೆ ನಮ್ಮ ನಿರ್ಧಾರ ಬದಲಾಗಲ್ಲ ಎಂದು ಸುಷ್ಮಾಳನ್ನು ಕರೆದು, ಭಾರತಿ ನೀನು ಅವಳಿಗೆ ಸರಿಯಾಗಿ ತಿಳಿಸಿ ಹೇಳು. ಈಗಾಗಲೇ ನಾನು ಸಾಕಷ್ಟು ಹೇಳಿದ್ದೀನಿ, ಆದರೆ ಅವಳಿಗೆ ಅರ್ಥ ಆಗ್ತಾ ಇಲ್ಲ. ಸೋಮು ಹೆಂಡತಿಯ ಕಡೆ ನೋಡಿ ಹೇಳಿದ್ದ. ನೋಡು ಸುಷ್ಮಾ, ದಿನ ಇದ್ರ ಬಗ್ಗೆ ಮಾತಾಡಿ ನಮಗಿಬ್ರಿಗೂ ಕೋಪ ತರಿಸಿ ವಾದ ವಿವಾದ ಹೆಚ್ಚಾಗಿ ಜಗಳ ಆಗೋ ಥರ ಮಾಡಬೇಡ. ನಾವು ಹೇಳ್ದಷ್ಟು ಕೇಳು ಅಷ್ಟೇ. ಪ್ರಸಾದ್ಗೆ ಏನು ಕಮ್ಮಿ ಆಗಿದೆ? ಒಳ್ಳೆ ಗುಣ, ಒಳ್ಳೆ ಮನೆತನ, ನೋಡೋಕ್ಕೂ ಚೆನ್ನಾಗಿದ್ದಾನೆ. ನಿನಗಿಂತ 6 ವರ್ಷ ದೊಡ್ಡವನು ಅಂತ ಸಮಸ್ಯೆ ಅನಿಸಿದ್ರೆ ಅದು ನಿನ್ನ ತಲೆಯಲ್ಲಿರೋ ಭಾವನೆ ಅಷ್ಟೇ. ಹಿಂದಿನ ಕಾಲದಲ್ಲಿ 10-15 ವರ್ಷ ಹೆಚ್ಚು ಕಡಿಮೆ ಇರೋರ ಮದುವೆ ಆಗ್ತಿದ್ರು. ಅಷ್ಟಕ್ಕೂ 6 ವರ್ಷ ಏನು ಮಹಾ ವ್ಯತ್ಯಾಸ ಅಲ್ಲ. ಇದ್ರ ಬಗ್ಗೆ ಮಾತಾಡೋದು ಬೇಡ. ಪ್ರಸಾದ್ ಊರಿಗೆ ಬರಲಿ, ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸೋದೆ ಎಂದಿದ್ದಳು ಭಾರತಿ. ಅಮ್ಮ, 6 ವರ್ಷ ನಿಮಗೆ ಚಿಕ್ಕದು ಅನಿಸ್ಬೋದು. ಹಳೆ ಕಾಲಕ್ಕೆ ಈಗಿನ ಕಾಲಕ್ಕೆ ನೀವು ತುಲನೆ ಮಾಡೋಕ್ಕೆ ಬರಬೇಡಿ. ಅಷ್ಟಕ್ಕೂ ಇದೆಲ್ಲ ಯಾಕೆ ಮಾತಾಡ್ತಿದ್ದೀರಾ ನೀವಿಬ್ರು? ನಿಮ್ಮಿಬ್ರ ಯೋಚನೆ ನಂಗೆ ಗೊತ್ತಿದೆ. ಈ ಗುಣ, ಮನೆತನ, ಒಳ್ಳೆತನ ಅಂತೆಲ್ಲ ದೊಡ್ಡ ದೊಡ್ಡ ಸಂಭಾವಿತರ ಥರ ಮಾತಾಡಬೇಡಿ. ನೀವು ನನ್ನನ್ನು ಪ್ರಸಾದ್ ಭಾವನ ಜೊತೆ ಯಾಕೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಅವ್ನು ಹೇಗಿದ್ರು, ಎಷ್ಟು ಒಳ್ಳೆಯವನಾಗಿದ್ರು, ನಂಗೆ ಅವ್ನು ಇಷ್ಟ ಇಲ್ಲ. ನಾನು ಭಾವನ್ನ ಮದುವೆ ಆಗಲ್ಲ. ಇದೇ ನನ್ನ ಮೊದಲನೇ ಮಾತು, ಕೊನೆ ಮಾತು ಎಲ್ಲಾನು ಎಂದು ಅಲ್ಲಿಂದ ಹೋಗಿದ್ದಳು ಸುಷ್ಮಾ. ನೋಡ್ರಿ ಹೇಗೆ ಮಾತಾಡ್ತಾಳೆ ಅಂತ. ಇವಳನ್ನು ಒಪ್ಸೋದೇ ಕಷ್ಟ ಇದೆ. ಇನ್ನು ಪ್ರಸಾದ್ ಏನು ಹೇಳ್ತಾನೇನೋ, ಆದರೆ ಹೇಗಾದರೂ ಮಾಡಿ ಈ ಮದುವೆ ಮಾಡಲೇಬೇಕು ರೀ ಎಂದು ಭಾರತಿ ಹೇಳಿದಾಗ, ಇವಳನ್ನು ಹೇಗಾದರೂ ಮಾಡಿ ಸರಿ ಮಾಡಬೇಕು. ಪ್ರಸಾದ್ ಬಗ್ಗೆ ಯೋಚನೆ ಮಾಡಬೇಡ, ನಾನು ಅವನ ಹತ್ರ ಮಾತಾಡ್ತೀನಿ. ಈ ಸಲ ಸವಿತಾ ಕೂಡ ಒಂದು ಸ್ವಲ್ಪ ಒತ್ತಾಯ ಮಾಡಿದರೆ ಒಪ್ಕೊಳ್ತಾಳೆ. ಅವಳಿಗೆ ಈ ವರ್ಷ ಪ್ರಸಾದ್ ಮದುವೆ ಆಗಲೇಬೇಕು ಅಂತ ಇದೆ. ನೀನು ಸುಷ್ಮಾಗೆ ಸರಿಯಾಗಿ ಬುದ್ಧಿ ಹೇಳು ಎಂದಿದ್ದ ಸೋಮು. ಸಂದೀಪ್ ರಾಗಿಣಿ ಮತ್ತು ಪ್ರಾರ್ಥನಾಳನ್ನು ಅವರವರ ಮನೆಗೆ ಡ್ರಾಪ್ ಮಾಡಿ ತಾನೂ ಮನೆಗೆ ಬಂದಿದ್ದ. ಪ್ರಾರ್ಥನಾ ಮುಖದಲ್ಲಿ ಕಳೆ ಬಂದಿತ್ತು. ಪರಿಸ್ಥಿತಿಗೆ ಹೊಂದಾಣಿಕೆ ಮಾಡಿಕೊಂಡು ಸಂದೀಪ್ನನ್ನು ಮದುವೆಯಾಗಿ ಮುಂದೆ ಹೋಗುವ ದಾರಿಯಲ್ಲಿ ಜೀವನದ ಪಯಣ ಹೇಗೋ ಏನೋ ಅಂದುಕೊಂಡಿದ್ದವಳಿಗೆ ಈಗ ಹೊಸ ತಿರುವು ಸಿಕ್ಕಿ ಪಯಣದ ಹಾದಿ ಬದಲಾಯಿತು. ಆದರೆ ತಾನು ಬಯಸಿದ್ದು ಇದೇ ದಾರಿಯಲ್ಲಿ ಹೋಗಬೇಕೆಂದು ತಾನೇ. ಕೊನೆಗೂ ಅಲ್ಲಿಗೆ ಬಂದು ಸೇರುವಂತಾಯಿತು ಎಂದು ಯೋಚನೆ ಮಾಡುತ್ತಾ ಇದ್ದವಳ ಮುಖದಲ್ಲಿ ಸಂತೋಷ ತುಂಬಿತ್ತು. ಬಂದವಳೆ ಅಪ್ಪ ಅಮ್ಮನನ್ನು ಮಾತನಾಡಿಸಿ ತನ್ನ ಕೋಣೆಗೆ ಹೋಗಿದ್ದಳು. ರೀ, ಈಗ ನಮ್ಮ ಪ್ರಾರ್ಥನಾ ಮುಖದಲ್ಲಿ ಮದುವೆ ಕಳೆ ಕಾಣ್ತಿದೆ ಅಲ್ವಾ? ಮೊದಲು ಅವಳು ನಡ್ಕೊಳ್ಳೋ ರೀತಿ ನೋಡಿ ಇವಳು ನಿಜವಾಗ್ಲೂ ಮದುವೆಗೆ ಮನಸ್ಸಿಂದ ಒಪ್ಕೊಂಡಿದ್ದಾಳಾ, ಆಮೇಲೆ ಹೇಗೋ ಏನೋ ಅಂತ ಚಿಂತೆ ಆಗಿಬಿಟ್ಟಿತ್ತು. ಇತ್ತೀಚೆಗೆ ನಮ್ಮ ಮಗಳ ಮುಖದಲ್ಲಿ ಮದುವೆ ಕಳೆ ಎದ್ದು ಕಾಣ್ತಾ ಇದೆ ಕೇಳಿದ್ದಳು ಸುಲೋಚನಾ. ಹೌದು ಸುಲೋಚನಾ, ನೀನು ಹೇಳ್ತಾ ಇರೋದು ನಿಜ. ಎಷ್ಟಂದ್ರೂ ಕೆಲವೊಂದು ವಿಷಯನ ಅಪ್ಪ ಅಮ್ಮನ ಹತ್ರ ಹೇಳ್ಕೊಳೋಕ್ಕಾಗಲ್ಲ. ಅಕ್ಕ ತಂಗಿಯರು ಅಥವಾ ಫ್ರೆಂಡ್ಸ್ ಹತ್ರ ಮನಸ್ಸು ಬಿಚ್ಚಿ ಮಾತಾಡಿದ ಮೇಲೆ ಸಮಾಧಾನ ಸಿಗುತ್ತೆ. ನಮ್ಮ ಮತ್ತೊಂದು ಮಗಳ ಥರ ಇರೋ ರಾಗಿಣಿ ಬಂದ ಮೇಲೇ ಅವಳಿಗೆ ಸ್ವಲ್ಪ ಧೈರ್ಯ ಬಂದಿದೆ ಅನಿಸುತ್ತೆ. ಆದರೆ ಅವಳ ಮುಖದಲ್ಲಿ ನಗು ನೋಡಿ ನನಗೂ ಸಂತೋಷ ಆಗ್ತಿದೆ ಎಂದರು ಶಿವಸ್ವಾಮಿ.
ಫ್ರೆಶ್ ಆಗಿ ಪ್ರಾರ್ಥನಾ ಸವಿತಾಳಿಗೆ ಕರೆ ಮಾಡಿದ್ದಳು. ಮೊದಲ ಬಾರಿ ಯಾರೂ ಕರೆಯನ್ನು ಸ್ವೀಕರಿಸಲಿಲ್ಲ. ಹೊಸ ನಂಬರ್ ಎಂದು ಸ್ವೀಕರಿಸಲಿಲ್ಲವೇನೋ ಎಂದುಕೊಂಡು ಮತ್ತೊಮ್ಮೆ ಪ್ರಯತ್ನ ಮಾಡಿದಳು. ಆಗಲೂ ಯಾವುದೇ ಉತ್ತರ ಬರಲಿಲ್ಲ. ಈಗೇನು ಮಾಡುವುದು, ರಾಗಿಣಿಗೆ ತಿಳಿಸೋಣ ಎಂದು ಅಂದುಕೊಳ್ಳುತ್ತಿರುವಾಗಲೇ ಬೇರೆ ಕರೆ ಬಂದಿತ್ತು. ಪರದೆಯ ಮೇಲೆ ಸವಿತಾರ ನಂಬರ್ ನೋಡಿ ಅತ್ಯಂತ ಖುಷಿಯಿಂದ ಫೋನ್ ರಿಸೀವ್ ಮಾಡಿದಳು ಪ್ರಾರ್ಥನಾ. ಹಲೋ, ಯಾರು? ಈ ನಂಬರಿಂದ 2 ಬಾರಿ ಕರೆ ಬಂದಿತ್ತು ಎಂದಿತ್ತು ಅತ್ತ ಕಡೆಯ ಧ್ವನಿ. ಸವಿತಾರ ಧ್ವನಿಯನ್ನು ಗುರುತಿಸಿದ್ದಳು ಪ್ರಾರ್ಥನಾ. 2 ವರ್ಷದ ನಂತರ ಅವರ ಧ್ವನಿಯನ್ನು ಕೇಳಿದಾಗ ಗಂಟಲು ಉಬ್ಬಿ ಬಂದಿತ್ತು. ಅಮ್ಮ, ನಾನು ಪ್ರಾರ್ಥನಾ, ಚೆನ್ನಾಗಿದ್ದೀರಾ ಎಂದು ಗದ್ಗದಿತಳಾಗಿ ಕೇಳಿದ್ದಳು. ಸವಿತಾ ಉತ್ತರ ಕೊಡಲಿಲ್ಲ. ಒಂದು ಕ್ಷಣ ಬಿಟ್ಟು, ಯಾರು? ಯಾವ ಪ್ರಾರ್ಥನಾ? ನಂಗೆ ಯಾವ ಪ್ರಾರ್ಥನಾ ಗೊತ್ತಿಲ್ಲ ಎಂದಿದ್ದರು ಸವಿತಾ. ಅಮ್ಮ, ನಾನು ಯಾರಂತ ಮರ್ತೋಯ್ತಾ ಎನ್ನುವಷ್ಟರಲ್ಲಿ ಕರೆ ತುಂಡಾಗಿತ್ತು. ಪ್ರಾರ್ಥನಾ ಜೋರಾಗಿ ಅಳಲಾರಂಭಿಸಿದ್ದಳು. ಅಮ್ಮ, ಇಷ್ಟು ವರ್ಷದ ಮೇಲೆ ನಿಮ್ಮ ಧ್ವನಿ ಕೇಳಿ ನಂಗೆ ಎಷ್ಟು ಸಂತೋಷ ಆಗ್ತಾ ಇತ್ತು. ನೀವು ನನ್ನ ಮರ್ತಿಲ್ಲ ಅಂತ ಗೊತ್ತಿದೆ, ಆದರೆ ಯಾಕೆ ಈ ಥರ ಮಾತಾಡ್ತಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ಎನ್ನುತ್ತಾ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಸ್ವಲ್ಪ ಸಮಯದ ನಂತರ ಸಮಾಧಾನವಾದ ಮೇಲೆ ರಾಗಿಣಿಗೆ ವಿಷಯ ತಿಳಿಸಬೇಕೆಂದು ಫೋನ್ ಕೈಗೆತ್ತಿಕೊಳ್ಳುವಷ್ಟರಲ್ಲಿ ಅವಳೇ ಕಾಲ್ ಮಾಡಿದ್ದಳು. ಪ್ರಾರ್ಥನಾ ಹಲೋ ಎಂದಿದ್ದೆ. ಕಾಲ್ ಮಾಡಿದ್ಯಾ ಪ್ರಸಾದ್ ಸರ್ ಅಮ್ಮಂಗೆ? ಏನು ಹೇಳಿದರು? ಎಲ್ಲ ಸೆಟ್ ಅಲ್ವಾ? ಎಲ್ಲಿದ್ದಾರಂತೆ ಪ್ರಸಾದ್ ಸರ್ ಎಂದು ಒಂದೇ ಬಾರಿ ಎಲ್ಲವನ್ನೂ ಕೇಳಿದ್ದಳು ರಾಗಿಣಿ. ಹೋಲ್ಡ್ ಆನ್ ರಾಗಿಣಿ, ಸೆಟ್ ಇಲ್ಲ, ಏನೂ ಇಲ್ಲ ಎಂದು ಸುಮ್ಮನಾದಳು ಪ್ರಾರ್ಥನಾ. ಯಾಕೆ, ಏನಾಯಿತು? ತುಂಬ ಡಲ್ ಆಗಿದೆಯಾ? ಯಾಕಷ್ಟು ಮೆಲ್ಲಗೆ ಮಾತಾಡ್ತಾ ಇದೆಯಾ? ಧ್ವನಿ ಕೂಡ ಅಳ್ತಾ ಇರೋ ಥರ ಇದೆ. ಏನಾಯಿತು ಹೇಳು ಪ್ಲೀಸ್ ಕೇಳಿದ್ದಳು ರಾಗಿಣಿ. ಏನೂ ಇಲ್ಲ ರಾಗಿಣಿ, ಅಮ್ಮಂಗೆ ಕಾಲ್ ಮಾಡಿದ್ದೆ. ಅವ್ರಿಗೆ ನಾನು ಯಾರು ಅಂತ ನೆನಪಿಲ್ಲ ಅಂತೆ. ನಾನು ಮಾತಾಡೋಣ ಅನ್ನುವಷ್ಟರಲ್ಲಿ ಕಾಲ್ ಕಟ್ ಮಾಡಿದ್ರು. ಇಷ್ಟು ಹೇಳುವ ಹೊತ್ತಿಗೆ ಪ್ರಾರ್ಥನಾಳಿಗೆ ಮತ್ತೆ ಅಳು ಬಂದಿತ್ತು. ಏನು, ನೀನು ಯಾರಂತ ನೆನಪಿಲ್ಲ ಅಂತ? ಅಲ್ಲ, ನೀನು ಸ್ವಲ್ಪ ಮಾತಾಡೋಕ್ಕೆ ಪ್ರಯತ್ನ ಮಾಡಬೇಕಿತ್ತು. 2 ವರ್ಷದ ಮೇಲಾಯ್ತಲ್ವಾ, ಯಾರಿಗೆ ಗೊತ್ತು, ಅವ್ರಿಗೆ ಸ್ವಲ್ಪ ಗೊಂದಲ ಆಯ್ತೇನೋ ಯಾವ ಪ್ರಾರ್ಥನಾ ಅಂತ. ಮೊದಲು ನೀನು ಸಮಾಧಾನ ಮಾಡ್ಕೊ ಪ್ಲೀಸ್ ಎಂದಳು ರಾಗಿಣಿ. ಏನು ಮಾತಾಡ್ತಾ ಇದೀಯಾ ನೀನು? ನಿಂಗೆ ಅರ್ಥ ಆಗ್ತಾ ಇಲ್ವಾ? ಅವ್ರು ನನ್ನ ಮರ್ತಿಲ್ಲ. ಒಂದು ವೇಳೆ ಮರ್ತಿದ್ದಾರೆ ಅಂತಲೇ ಇಟ್ಕೋ. ಯಾರಾದರೂ ಯಾರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರಲ್ವಾ? ಯಾರೋ ಫೋನ್ ಮಾಡಿದ್ದಾರೆ ಅಂದರೆ ಏನೋ ವಿಷಯ ಇರುತ್ತೆ ಅನ್ನೋ ಜ್ಞಾನ ಅಂತೂ ಅವರಿಗಿದೆ ತಾನೆ. ನನ್ನ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ ಅವರಿಗೆ, ಅದಕ್ಕೆ ಕಾಲ್ ಕಟ್ ಮಾಡಿದ್ದಾರೆ ಎಂದಳು ರಾಗಿಣಿಗೆ ಅವಳ ಮಾತು ಹೌದೆನಿಸಿತು. ಅರ್ಥ ಆಯಿತು. ಮೆಲ್ಲಗೆ ಉಸಿರಿದ್ದಳು ರಾಗಿಣಿ. ನಂತರ ಒಂದು ಕ್ಷಣ ಏನನ್ನೋ ಯೋಚಿಸಿ, ಸರಿ, ನೀನು ಚಿಂತೆ ಮಾಡಬೇಡ, ನಾವು ನಾಳೆ ಮೀಟ್ ಆಗೋಣ, ಏನು ಮಾಡಬೇಕು ಅಂತ ನೋಡೋಣ. ಬೆಳಗ್ಗೆ ನಾನು ನಿಮ್ಮ ಮನೆಗೆ ಬರ್ತೀನಿ. ನಾವು ಮೊದಲು ಡಿಸೈಡ್ ಮಾಡೋಣ ಏನು ಮಾಡೋದು ಅಂತ, ನಂತರ ಅಣ್ಣಂಗೆ ಕಾಲ್ ಮಾಡೋಣ. ಅವನ ಕೆಲಸ ಮುಗಿಯೋದೇ ಬೆಳಗಿನ ಜಾವ, ಸ್ವಲ್ಪ ನಿದ್ರೆ ಮಾಡಲಿ ಆರಾಮಾಗಿ, ಓಕೆ ತಾನೇ ಎಂದಳು ರಾಗಿಣಿ. ಓಕೆ ರಾಗಿಣಿ, ಈಗ ಚಿಂತೆ ಮಾಡಿ ಉಪಯೋಗ ಇಲ್ಲ, ಏನಾಗುತ್ತೆ ಆಗಲಿ, ನಾಳೆ ಮಾತಾಡೋಣ ಎಂದು ಫೋನ್ ಇಟ್ಟಿದ್ದಳು ಪ್ರಾರ್ಥನಾಳಿಗೆ ತುಂಬ ಬೇಜಾರಾಗಿತ್ತು. ಯಾರೊಂದಿಗೂ ಮಾತನಾಡಬೇಕು ಅನ್ನಿಸುತ್ತಾ ಇರಲಿಲ್ಲ. ಆದ್ದರಿಂದ ರಾಗಿಣಿ ಹೇಳಿದ್ದಕ್ಕೆ ಮರುಪ್ರಶ್ನೆ ಮಾಡದೆ ಓಕೆ ಎಂದಿದ್ದಳು. ಮುಂದುವರಿಯುವುದು.